ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಅಭಿಯಾನ ನಿಮ್ಮ ಸಹಕಾರದ ವಿನಃ ಮುಂದೆ ಸಾಗಲಾರದು. ದಯವಿಟ್ಟು ನಿಮ್ಮ ಪರವಾಗಿ ನಮ್ಮ ಈ ಮಾಧ್ಯಮ ಅಭಿಯಾನದ ನಡೆಗೆ ಗತಿಶಕ್ತಿಯಾಗಿ ಜೊತೆಗೆ ಹೆಜ್ಜೆ ಹಾಕ ಬನ್ನಿರಿ. ಪ್ರೇಕ್ಷಕರೇ, ಭಾರತದಲ್ಲಿ ಇಂಥ ನೀತಿ ಪ್ರಸ್ತುತ ಸಂದರ್ಭದಲ್ಲಿ ಅಸಾಧ್ಯವೆಂದು ಕಾಂಗ್ರೆಸ್ ನೇತೃತ್ವದ ಇಂಡಿ ಕೂಟ ಅಪಸ್ವರ ಮುಂದುವರಿಸಿರುವಾಗಲೇ ದಶಕಗಳ ಇಂಥ ಕನಸು ನನಸಾಗುವ ದಿನ ಸನಿಹಕ್ಕೆ ಬಂದಂತೆ ಕಾಣ್ತಾ ಇದೆ. ಅಂಥ ಯಾವ ಸಾಕ್ಷಾತ್ಕಾರ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿಗೆ ಬರಬಹುದು. ಅದು ಯಾವ ಕನಸು, ಇನ್ಯಾವ ನನಸು ಅಂತ ನೀವು ಕೇಳಬಹುದು. ಅದಕ್ಕೆ ನಮ್ಮ ಉತ್ತರ ಹೀಗಿದೆ. ಅದುವೇ ಒನ್ ನೇಷನ್ ಒನ್ ಎಲೆಕ್ಷನ್ ಪರಿಕಲ್ಪನೆ. ಭಾರತವು ವಿಶ್ವಗುರು ಆಗುವ ಮಹಾ ಮಾರ್ಗದಲ್ಲಿ ಹೆಜ್ಜೆ ಇಡುತ್ತಿರುವಾಗಲೇ ಈಗ ಒಂದು ದೇಶ ಒಂದು ಚುನಾವಣೆ ಪರಿಕಲ್ಪನೆಯ ಚಿಂತನೆಗೆ ಕೇಂದ್ರ ಸರ್ಕಾರ ಅನುಮೋದಿಸಿ ಬಿಟ್ಟಿದೆ. ಮೋದಿ 3ನೇ ಚರಣದ 100 ದಿನ ಅಧಿಕಾರ ಪೂರೈಸಿದ ಸಂದರ್ಭದಲ್ಲಿ ಬುಧವಾರ ನಡೆದ ಸಂಪುಟ ಸಭೆಯ ಈ ತೀರ್ಮಾನ ಕಾಕತಾಳೀಯ ಎಂಬಂತೆ ಭಾದ್ರಪದ ಶುಕ್ಲ ಗಣೇಶ ಚೌತಿಯ ವಿಘ್ನ ನಿವಾರಕ ಗಣಪತಿ ದೇವರ ಕಡೆಯ ದಿನದ ಉತ್ಸವದ ಸಂಭ್ರಮದಲ್ಲಿ ಇರುವಾಗಲೇ ಸಂವಿಧಾನದ ಹಬ್ಬ ಚುನಾವಣೆಗೂ ಹೊಸ ರೂಪ ತರುವ ಸಾಧ್ಯತೆಗಳು ನಿಚ್ಚಳವಾದಂತಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬುಧವಾರ ನಡೆದ ಮಂತ್ರಿ ಪರಿಷತ್ತಿನ ಸಭೆಯು ಮಾಜಿ ರಾಷ್ಟ್ರಪತಿ ರಾಮನಾಥ ಕೋವಿಂದ್ ನೇತೃತ್ವದ ಸಮಿತಿ ಶಿಫಾರಸು ಮಾಡಿರುವಂತೆ ದೇಶದ ಎಲ್ಲ ರಾಜ್ಯಗಳ ವಿಧಾನಸಭೆ ಮತ್ತು ಲೋಕಸಭೆ ಒಂದೇ ಸಲ ಚುನಾವಣೆ ನಡೆಸಿ ಪ್ರಜೆಗಳು ತಮ್ಮ ಎಂಎಲ್ಎ ಹಾಗೂ ಎಂಪಿಗಳನ್ನು ಆರಿಸಿಕೊಳ್ಳುವುದು ಅಷ್ಟೇ ಅಲ್ಲ, ಎಲ್ಲ ಪಂಚಾಯಿತಿ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಸಹ ಏಕ ಗವಾಕ್ಷೆಯಡಿ ಅಂದರೆ ಏಕಕಾಲಕ್ಕೆ ಅಂದರೆ ಅದೇ ವರ್ಷದಲ್ಲಿ ನಡೆಸಿ ದೇಶದ ಚುನಾವಣೆ ಪ್ರಕ್ರಿಯೆ ಮುಗಿಸಿಬಿಡುವ ನಿಲುವಿಗೆ ಕೇಂದ್ರ ಸರ್ಕಾರ ಬಂದಂತಿದೆ. ಅಂತೆಯೇ ಬುಧವಾರ ನಡೆದ ಸಂಪುಟ ಸಭೆ ತಾತ್ವಿಕವಾಗಿ ತೀರ್ಮಾನಿಸಿ ಅನುಮೋದಿಸಿದೆ ಈ ಸಮಿತಿಯ ವರದಿಯನ್ನು. ಮೋದಿ ಟೀಮ್ ಅನುಮೋದನೆ ಅಥವಾ ಕೇಂದ್ರ ಸರ್ಕಾರದ ಈ ತೀರ್ಮಾನ ಸದನದಲ್ಲಿ ಮಸೂದೆ ರೂಪದಲ್ಲಿ ಮಂಡನೆ ಆಗಬೇಕು. ಆ ಮಸೂದೆಯನ್ನು ಸಂಸತ್ತು ಅನುಮೋದಿಸಬೇಕು. ನಂತರ ಅದಕ್ಕೆ ರಾಷ್ಟ್ರಪತಿಗಳ ಮೊಹರು ಬೀಳುವುದು ತೀರಾ ಮಹತ್ವದ್ದಾಗಿದೆ. ಪ್ರತಿಪಕ್ಷಗಳ ಸಹಮತದ ಒಪ್ಪಿಗೆ ಕೂಡ ಅತ್ಯಗತ್ಯವಾಗಿದೆ ಎಂದು ಕಾನೂನು ತಜ್ಞರು ಹಾಗೂ ಸಂಸದೀಯ ಅನುಭವಿಗಳು ಈ ಸಂದರ್ಭದಲ್ಲಿ ಹೇಳುತ್ತಿದ್ದಾರೆ. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಮಿತಿಯು ಸುಮಾರು 7 ತಿಂಗಳ ಸುದೀರ್ಘ ಅವಧಿಯವರೆಗೆ ಅಧ್ಯಯನ ನಡೆಸಿ ದೇಶ ವಿದೇಶಗಳ ಅನೇಕ ಸಂಸದೀಯ ಅನುಭವಿಗಳು ಮತ್ತು ಕಾನೂನು ಪಂಡಿತರ ಜೊತೆಗೆ ಕೂಲಂಕುಷವಾಗಿ ಸಮಾಲೋಚನೆ ನಡೆಸಿತ್ತು. ಈ ಚಿಂತನ ಮಂಥನದಲ್ಲಿ ಸಂಗ್ರಹವಾದ ಸಾಧಕ ಬಾಧಕಗಳ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಕೋವಿಂದ್ ಸಮಿತಿಯು 8626 ಪುಟಗಳಲ್ಲಿ ಸಮಗ್ರ ವರದಿ ಸಿದ್ಧಪಡಿಸಿತ್ತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಸಲ್ಲಿಸಿತ್ತು ಈ ವರದಿಯನ್ನ. ಕೋವಿಂದ್ ಸಮಿತಿಯ ಈ ವರದಿಯನ್ನು ಪರಿಶೀಲಿಸುವಂತೆ ರಾಷ್ಟ್ರಪತಿ ಭವನ ಕೇಂದ್ರ ಸರ್ಕಾರಕ್ಕೆ ಆ ವರದಿಯನ್ನು ರವಾನಿಸಿತ್ತು. ಈ ವರದಿಯ ಅಧ್ಯಯನ ನಡೆಸಿದ ಕೇಂದ್ರ ಮಂತ್ರಿ ಪರಿಷತ್ತು ಬುಧವಾರ ಅಂದರೆ ಸೆಪ್ಟೆಂಬರ್ 18ಕ್ಕೆ ಪ್ರಧಾನಿ ನಮೋ 74ನೇ ವರ್ಷದ ಹುಟ್ಟುಹಬ್ಬದ ಉಡುಗೊರೆಯಾಗಿ ರಾಷ್ಟ್ರಕ್ಕೆ ಒಂದು ದೇಶ ಒಂದು ಚುನಾವಣೆ ಪದ್ಧತಿಯನ್ನು ನೀಡಲು ತೀರ್ಮಾನಿಸಿದಂತಿದೆ. ಪ್ರೇಕ್ಷಕರೇ, ದೇಶದ ಮಾನವ ಶಕ್ತಿ, ದೇಶದ ಸಮಯ ಹಾಗೂ ದೇಶದ ಸಾವಿರಾರು ಕೋಟಿ ಹಣ ವ್ಯರ್ಥವಾಗಿ ಪೋಲಾಗುವುದನ್ನು ತಪ್ಪಿಸುವ ಈ ಕ್ರಮದ ಪರವಾಗಿ ಇರುವ ಅನೇಕರು ಒನ್ ನೇಷನ್ ಒನ್ ಎಲೆಕ್ಷನ್ ಬೆಂಬಲವಾಗಿ ನಿಲ್ಲುವುದು ನಿಶ್ಚಿತ. ಇದನ್ನು ಅರಿತ ಕೇಂದ್ರ ಸಚಿವ ಸಂಪುಟ ಸರ್ವಾನುಮತದಿಂದ ಈ ಕುರಿತು ಕೋವಿಂದ್ ಸಮಿತಿ ವರದಿಯನ್ನು ಅನುಮೋದಿಸಿದೆ. ಈ ಶಿಫಾರಸು ರಾಷ್ಟ್ರಪತಿಗಳ ಮೊಹರು ಹಾಕಿಸಿಕೊಳ್ಳಲು ಮರಳಿ ರಾಷ್ಟ್ರಪತಿ ಭವನಕ್ಕೆ ಹೋಗುವ ಮೊದಲು ಈ ವರದಿಗೆ ಪ್ರತಿಪಕ್ಷಗಳ ಸಹಮತದ ಅನುಮೋದನೆ ತೀರಾ ಅಗತ್ಯವಾಗಿದೆ. ಅಂತೂ ಇಂತೂ ಮೋದಿ 3ನೇ ಚರಣದ 100 ದಿನದ ನಡಿಗೆಯಲ್ಲಿ ಮತ್ತೊಂದು ಮಹತ್ತರವಾದ ತೀರ್ಮಾನ ತಾತ್ವಿಕವಾಗಿ ಅನುಮೋದಿಸಿದೆ ಈ ಸರ್ಕಾರ. ಸಮಾಜವಾದಿ ಜಯಪ್ರಕಾಶ್ ನಾರಾಯಣ ಅವರ ಅಪ್ಪಟ ಅನುಯಾಯಿ ಮುತ್ಸದ್ದಿ ರಾಜಕಾರಣಿ ರಾಮಕೃಷ್ಣ ಹೆಗಡೆ 1980-90ರ ದಶಕದಲ್ಲೇ ಒನ್ ನೇಷನ್ ಒನ್ ಎಲೆಕ್ಷನ್ ಪಠಿಸುತ್ತಿದ್ರು. ಆ ಕಾಲಘಟ್ಟದಲ್ಲೇ ಜನರಲ್ಲಿ ಏಕಕಾಲಿಕ ಚುನಾವಣೆಯ ಬಗ್ಗೆ ಜಾಗೃತಿ ಕೂಡ ಅವರು ಮೂಡಿಸ್ತಾ ಇದ್ರು. ಅದು ಈಗ ಮೋದಿ ಸಂದರ್ಭದಲ್ಲಿ ಅನುಷ್ಠಾನಕ್ಕೆ ಬರುವ ಸಮಯ ಕೂಡಿ ಬಂದಂತಿದೆ. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಾರಥ್ಯದ ಈ ಒಂದು ದೇಶ ಒಂದು ಚುನಾವಣೆ ಸಮಿತಿಯಲ್ಲಿ ಗೃಹ ಮಂತ್ರಿ ಅಮಿತ್ ಶಾ, ಕಾಂಗ್ರೆಸ್ ನಾಯಕರಾಗಿದ್ದ ಅಧಿರಂಜನ್ ಚೌಧರಿ, ಗುಲಾಂ ನಬಿ ಆಜಾದ್, ಹಣಕಾಸು ಆಯೋಗದ ಅಧ್ಯಕ್ಷ NK ಸಿಂಗ್, ಲೋಕಸಭೆ ಮಾಜಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಸುಭಾಷ್ ಸಿ ಕಶ್ಯಪ್, ನ್ಯಾಯವಾದಿ ಹರೀಶ್ ಸಾಳ್ವೆ ಹಾಗೂ ವಿಜಿಲೆನ್ಸಿ ಮಾಜಿ ಮುಖ್ಯಸ್ಥ ಸಂಜಯ್ ಕೊಥಾರಿ ಸದಸ್ಯರಾಗಿದ್ದರು. ಮೋದಿ ಚರಣ 3 ಸರ್ಕಾರದ ಮೊದಲ ಚಳಿಗಾಲದ ಅಧಿವೇಶನದಲ್ಲಿ ಒನ್ ನೇಷನ್
ಒನ್ ಎಲೆಕ್ಷನ್ ಕುರಿತು ಮಸೂದೆ ಮಂಡಿಸುವ ಸಾಧ್ಯತೆ ನಿಚ್ಚಳವಾದಂತಾಗಿದೆ. ಈ ಹೊಸ ಆಲೋಚನೆ ರಾಷ್ಟ್ರವನ್ನು ಬಲಪಡಿಸುವ ಪಾಸಿಟಿವ್ ಕ್ರಮ ಅಂತ ಹೇಳಿರುವ ಬಿಜೆಪಿ ಹಾಗೂ ಎನ್ಡಿಎ ಮಿತ್ರ ಪಕ್ಷಗಳು ಸ್ವಾಗತಿಸಿವೆ. ಕಾಂಗ್ರೆಸ್ ಅಂಡ್ ಫ್ರೆಂಡ್ಸ್ ಮಾತ್ರ ಬಲವಾಗಿ ಈ ವರದಿಯ ಅನುಷ್ಠಾನವನ್ನು ವಿರೋಧಿಸಿವೆ. ನಮ್ಮ ಗಣತಂತ್ರಗಳ ಒಕ್ಕೂಟ ರಾಷ್ಟ್ರವಾದ ಭಾರತದಲ್ಲಿ ಒಂದು ದೇಶ ಒಂದು ಚುನಾವಣೆ ಶೀಘ್ರ ಜಾರಿಗೆ ಬಂದದ್ದೇ ಆದರೆ ದೇಶ ಸ್ವಾತಂತ್ರ್ಯೋತ್ಸವದ ಶತಕ ಸಂಭ್ರಮದ ಕಾಲಘಟ್ಟಕ್ಕೆ ಅಂದರೆ 2047 ಹೊತ್ತಿಗೆ ಭಾರತ ವಿಕಸಿತ ರಾಷ್ಟ್ರವಾಗಿ ಬಾನೆತ್ತರಕ್ಕೆ ಅರಳಿ ನಿಲ್ಲಲು ಮತ್ತಷ್ಟು ಬಲ ತುಂಬಿದಂತಾಗುತ್ತದೆ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.